ಕೈ ಬಂಗಲಿಯಲ್ಲಿ ಕೈ ಕಲಿಗಳ ಒಳಜಗಳ ತಾರಕಕ್ಕೇರಿದೆ. ತೊಡೆ ತಟ್ಟಿದ ಸಾಹುಕಾರ್, ತೋಳೇರಿಸಿದ ಕನಕಪುರ ಬಂಡೆ, ಎರಡು ಪ್ರಭಾವಿ ಕುಟುಂಬಗಳ ನಡುವೆ ಧಗಧಗ ಹೊತ್ತಿಕೊಂಡು ಉರಿತಾ ಇದೆ. ಡಿಕೆಶಿಯನ್ನ ಬದಲಾಯಿಸಿಯೇ ಸಿದ್ಧ ಎಂಬ ಸಾಹುಕಾರ್ ಶಪಥ. ಹಠಮಾರಿಗಳಿಬ್ಬರ ಹಠಕ್ಕೆ ರಾಜ್ಯ ರಾಜಕಾರಣದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಕೆಳಗಿಳಿಸಿಯೇ ಸಿದ್ಧ ಅಂತ ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಶಪಥ ಮಾಡಿದ್ರೆ, ನಾನು ಬಗ್ಗೋ ಮಗನೇ ಅಲ್ಲ ಅಂತೇಳಿ ಪ್ರತಿ ಶಪಥ ಮಾಡಿರುವ ಕನಕಪುರದ ಬಂಡೆ. ಇಬ್ಬರ ಹಠಕ್ಕೆ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಗಳೀಗ ಶುರುವಾಗಿರುವಂತಹದ್ದು. ಹಠಮಾರಿಗಳ ಆಟಕ್ಕೆ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ. ಮೀಡಿಯಾ ಮುಂದೆ ಮಾತಾಡಿದ್ರೆ ಹುದ್ದೆ ಸಿಗಲ್ಲ ಎಂದ ಡಿಕೆ ಶಿವಕುಮಾರ್, ಸಿಗೋವರೆಗೂ ಸುಮ್ಮನಿರಲ್ಲ ಎಂದ ಬೆಳಗಾವಿ ಸಾಹುಕಾರ್. ಹಾಗಾದ್ರೆ ಇಬ್ಬರ ನಡುವೆ ಯಾವ ಅಭಿಪ್ರಾಯಗಳು ತಾರಕಕ್ಕೇರಿದೆ? ತಾರಕಕ್ಕೇರಿದ ಕೌಂಟರ್ ಎನ್ಕೌಂಟರ್ ಅಬ್ಬರ. ಎಸ್, ಬೆಳಗಾವಿ ಖಡಕ್ ಪಾಲಿಟಿಕ್ಸ್ ವರ್ಸಸ್ ರಾಮನಗರ ರಗಡ್ ರಾಜಕೀಯ ರಾಜ್ಯದಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ. ಇನ್ನು ಉತ್ತರ ದಕ್ಷಿಣದ ಎರಡು ಪ್ರಭಾವಿ ಕುಟುಂಬಗಳ ಮಧ್ಯೆ ಧಗಧಗ ದಂಗಲ್ ಜೋರಾಗತೊಡಗಿದೆ. ಡಿಕೆ ಶಿವಕುಮಾರರನ್ನ ಬದಲಾಯಿಸಿಯೇ ಸಿದ್ಧ ಅಂತೇಳಿ ಸತೀಶ್ ಜಾರಕಿಹೊಳಿ ಒಂದು ಕಡೆ ಪಣ ತೊಟ್ಟಿದ್ದಾರೆ. ಇನ್ನು ನಾನು ಬಗ್ಗೋ ಮಗನೇ ಅಲ್ಲ ಅಂಥೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸೆಡ್ಡು ಹೊಡೆದಿದ್ದಾರೆ. ಇಬ್ಬರು ಹಠಮಾರಿಗಳ ಆಟಕ್ಕೆ ನಲುಗುತ್ತಿದೆ ರಾಜ್ಯ ರಾಜಕಾರಣ. ಹಾಗಾದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಹೇಳಿಕೆಗಳು ವ್ಯಕ್ತವಾಗ್ತಾ ಇದೆ. ಒಬ್ಬ ಸಚಿವ ತನ್ನ ಆಸೆಯನ್ನು ವ್ಯಕ್ತಪಡಿಸಿದ್ರೆ ಅದು ಕೂಡ ಚರ್ಚೆಗಳಾಗ್ತಾ ಇದೆ. ಇನ್ನು ಆ ಕಡೆಯಿಂದ ಟೀಕೆ ಜೋರಾಗಿ ನಡೆಯುತ್ತಿದೆ. ಮೀಡಿಯಾ ಮುಂದೆ ಸತೀಶ್ ಜಾರಕಿಹೊಳಿ ಏನಾದರೂ ಆಸೆ ವ್ಯಕ್ತಪಡಿಸಿದ್ರೆ ಸೀಟ್ ಸಿಗಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ರು. ಮೀಡಿಯಾ ಬೈಟ್ ವಿರುದ್ಧ ಡಿ ಕೆ ಶಿವಕುಮಾರ್ ಫುಲ್ ವೈಲೆಂಟ್ ಆಗಿದ್ದಾರೆ. ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಂತೆ ಹುದ್ದೆ ಬಗ್ಗೆ ಡಿ ಕೆ ಶಿಯಿಂದಲೂ ಕೂಡ ಫೈಟ್ ನಡೆಯಲಿದೆ. ಮೀಡಿಯಾ ಮುಂದೆ ಮಾತನಾಡಿದರೆ ಹುದ್ದೆ ಸಿಗೋದಿಲ್ಲ ಅಂಥೇಳಿ ಟಾಂಟ್ ಬೇರೆ ಕೊಟ್ಟಿದ್ದಾರೆ. ಸಿಗೋವರೆಗೂ ಕೂಡ ಸುಮ್ಮನಿರೋದಿಲ್ಲ ಅಂಥೇಳಿ ಸತೀಶ್ ಜಾರಕಿಹೊಳಿಯು ಕೂಡ ಒಂದರ್ಥದಲ್ಲಿ ಪ್ರತಿ ಟಾಂಗ್ ಕೊಟ್ಟಿರುವಂತಹದ್ದು. ಕೆಪಿಸಿಸಿಯಿಂದ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಿಯೇ ಸಿದ್ಧ ಅಂತೇಳಿ ಸತೀಶ್ ಜಾರಕಿಹೊಳಿ ಪಣ ತೊಟ್ಟಂತೆ ಕಾಣ್ತಾ ಇದೆ. ಆರಂಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆಗಳನ್ನು ಮಾತ್ರ ವ್ಯಕ್ತಪಡಿಸ್ತಾ ಇದ್ದಂತಹ ಸತೀಶ್ ಜಾರಕಿಹೊಳಿ ಕೊನೆ ಘಳಿಗೆಯಲ್ಲಿ 2028ರಲ್ಲಾದರೂ ಕೂಡ ನಾನು CM ಆಗ್ತೀನಿ ಅಂತೇಳಿ ದೊಡ್ಡ ಮಟ್ಟಗಿನ ಆಸೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೆ ಪಕ್ಷದಲ್ಲಿ ಪ್ರಮುಖ ಹುದ್ದೆಗಳು ಅಂಗಡಿಯಲ್ಲಿ ಸಿಗೋದಿಲ್ಲ ಅಂದರೆ ಇದು ಡಿ ಕೆ ಶಿವಕುಮಾರ್ ಅವರ ಸಾಲಿನ ಹೇಳಿಕೆ ನೋಡಿ. ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿದರೆ ಮಾಧ್ಯಮಗಳೇನು ಸ್ಥಾನಮಾನ ಕೊಡಿಸೋದಿಲ್ಲ ಅಂದರೆ ಸತೀಶ್ ಜಾರಕಿಹೊಳಿ ಮಾಧ್ಯಮದ ಮುಖಾಂತರವಾಗಿ ನಾನಾ ತರಹದ ಹೇಳಿಕೆಯ ಮುಖಾಂತರ ಚರ್ಚೆಗೆ ಬರ್ತಾ ಇದ್ರು. ಆ ಒಂದು ವಿಚಾರಗಳನ್ನು ಮುಂದಿಟ್ಕೊಂಡು ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟ ರೀತಿ ಹೆಂಗಿತ್ತು ಅಂತ ಹೇಳಿದ್ರೆ, ಪಕ್ಷದಲ್ಲಿನ ಸ್ಥಾನಮಾನಗಳು ಅಂಗಡಿಯಲ್ಲಿ ಸಿಗೋ ಸಕ್ಕರೆ ಅಲ್ಲ ಅಂದ್ರು. ಕೆಪಿಸಿಸಿ ಹುದ್ದೆಗೆ ಆಕಾಂಕ್ಷಿಗಳ ಸಂಖ್ಯೆ ಕೈ ಅಂಗಳದಲ್ಲಿ ಜಾಸ್ತಿ ಆಗಿದೆ. ನಾ ಮುಂದು ತಾ ಮುಂದು ಎಂದು ತಮ್ಮ ತಮ್ಮ ಸ್ಥಾನದಾಸೆಯನ್ನು ತೋರುತ್ತಿದ್ದಾರೆ ಕೆಲ ಆಕಾಂಕ್ಷಿಗಳು. ಲೋಕೋಪಯೋಗಿ ಸಚಿವರೊಬ್ಬರ ಅಬ್ಬರಕ್ಕೆ ಹಿರಿಯ ರಾಜಕಾರಣಿಗಳೇ ತಲೆ ಕೆಡಿಸಿಕೊಂಡಿದ್ದಾರೆ. ಸಾಹುಕಾರ್ ಭಾರವಾದ ವಾಗ್ಬಾಣ ಬೀಸಿದ್ರೆ ಡಿಕೆ ಖಾರವಾದ ಕೌಂಟರ್ ಕೊಡ್ತಿದ್ದಾರೆ. ಕೈ ಕಲಿಗಳ ಸ್ಥಾನದಾಸೆ ಎಲ್ಲಿಗೆ ಮುಟ್ಟುತ್ತೆ ಅನ್ನೋದೇ ಕೈ ಹೈಗೆ ತಲೆನೋವಾಗಿರುವಂತಹದ್ದು. ಒಂದು ಕಡೆ ಕೆಪಿಸಿಸಿ ಹುದ್ದೆಗೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕೈಪಾಳ್ಯದಲ್ಲಿ. ಮತ್ತೊಂದು ಕಡೆ ನಾ ಮುಂದು ತಾ ಮುಂದು ಅಂತ ಹೇಳಿ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಒಟ್ಟಾರೆ ಇಲ್ಲಿ ಡಿ ಕೆ ಶಿವಕುಮಾರ್ ಪ್ರತಿ ಟಾಂಗ್ ಅನ್ನು ಕೊಟ್ಟಿದ್ದು ಹೆಂಗೆ ಅಂತ ಹೇಳಿದ್ರೆ, ಸತೀಶ್ ಜಾರಕಿಹೊಳಿ ನಾನಾ ಹೇಳಿಕೆಗಳ ಮುಖಾಂತರವಾಗಿ ಕೆಪಿಸಿಸಿ ಮತ್ತು CM ಹುದ್ದೆಯ ಆಸೆಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಇದೇನ ಅಂಗಡಿಲಿ ಸಿಗೋ ಸಕ್ಕರೆ ಟೀ ಪುಡಿ ಅಲ್ಲ ಈ ಪಕ್ಷದಲ್ಲಿನ ಸ್ಥಾನಮಾನಗಳು ಅನ್ನುವಂಥ ರೀತಿಯಲ್ಲಿ. ಜೊತೆಗೆ ನಿಮಗೆ ಮಾಧ್ಯಮಗಳ ಮುಂದೆ ಏನಾದರೂ ಹೇಳ್ಕೊಂಡು ತಿರುಗಾಡಿದ್ರೆ ಮಾಧ್ಯಮ ಏನು ನಿಮಗೇನು ಸ್ಥಾನಮಾನ ಕೊಡಲ್ಲ ಅಂದರು. ಜೊತೆಗೆ ನಮ್ಮ ಕೆಲಸ ನೋಡಿ ಪಕ್ಷದ ನಾಯಕರು ಹುದ್ದೆ ನೀಡ್ತಾರೆ ಅಂದರೆ ನಮ್ಮ ಪರ್ಫಾರ್ಮೆನ್ಸನ್ನು ನೋಡಿ
ಹೈಕಮಾಂಡ್ ಹುದ್ದೆಯನ್ನು ಕೊಡಬೇಕೇ ಹೊರತಾಗಿ ನಾವು ಹೇಳಿಕೆ ಮುಖಾಂತರವಾಗಿ ಅಬ್ಬರ ಮಾಡೋದ್ರಿಂದ ಏನು ಸ್ಥಾನಮಾನ ಸಿಗಲ್ಲ ಅಂದರು. ಇದು ಪ್ರತಿ ಟಾಂಗು ಡಿ ಕೆ ಶಿವಕುಮಾರ್ ಅವ್ರದ್ದು. DCM ಡಿ ಕೆ ಶಿವಕುಮಾರ್ ಕೆಲವೊಮ್ಮೆ ನೇರವಾದ ಮಾತುಗಳೇ ಅವರ ಶತ್ರುವಾಗಿ ಪರಿಣಮಿಸುತ್ತೆ. ಎಲ್ಲೋ ಒಂದು ಕಡೆ ಕೆಲ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರ ಪ್ರಥಮ ಶತ್ರು ಅವರ ನಾಲಿಗೆ ಅಂತ. ಇದ್ದದ್ದನ್ನು ನಾನ್ ಫಿಲ್ಟರ್ ಆಗಿ ಮಾತನಾಡ್ತಾರೆ. ನಾನ್ ಫಿಲ್ಟರ್ ಇರೋದಿಲ್ಲ ಆ ಮಾತಿಗೆ. ಸಿದ್ದರಾಮಯ್ಯ ಏನು ಮಾಡ್ಕೋತಾರೆ ಅಂತಾರೆ ಒಂದೊಂದ್ಸತಿ ಮೀಡಿಯಾದ ಮುಂದೆ ಹೇಳಿಕೆ ಕೊಟ್ಟರೆ ನಿಮಗೇನು ಮೀಡಿಯಾದವ್ರೇನು ಸ್ಥಾನಮಾನ ಕೊಡಲ್ಲ ಅನ್ನೋದು. ಈ ಹೇಳಿಕೆಗಳಿದಾವಲ್ಲ ಕೆಲವೊಮ್ಮೆ ಅವರ ಜವಾಬ್ದಾರಿಗಳನ್ನು ಕೂಡ ಜನರಿಗೆ ಬೇರೆ ತರಹದ ಸಂದೇಶಗಳು ರವಾನೆ ಆಗುತ್ತೆ. ಮೀಡಿಯಾದವರೇನು ನಿಮ್ಮಂಥ ರಾಜಕಾರಣಿಗಳಿಗೆ ಸ್ಥಾನಮಾನ ಕೊಡೋಕೆ ನಿಂತಿರೋದಾ? ನಿಮ್ಮಂಥ ರಾಜಕಾರಣಿಗಳ ಬಂಡವಾಳವನ್ನು ಬಟಾಬಯಲು ಮಾಡೋದಕ್ಕೆ ಮೀಡಿಯಾ ಇರೋದು. ನೀವು ಸತ್ಯವಂತರಾಗಿದ್ದರೆ ನೀವು ಸತ್ಯವಂತರು, ನೀವು ಪುಣ್ಯಾತ್ಮರು, ನೀವು ಸಾಚಾಗಳು ಅಂಥೇಳಿ ಸ್ಕ್ರೀನ್ ಮೇಲೆ ತೋರಿಸ್ತೀವಿ. ನೀವು ಸ್ವಲ್ಪ ಏನಾದರೂ ವಕ್ರ ಬುದ್ಧಿ ಈ ಟೊಂಕು ಮಾತುಗಳನ್ನು ಆಡಿದ್ರೆ ನಿಮ್ಮ ಆ ವಕ್ರ ಬುದ್ಧಿಯನ್ನು ಕೂಡ ವೈಭವೀಕರಿಸಿ ನಾವು ತೋರಿಸ್ತೀವಿ. ಮೀಡಿಯಾದ ಮುಂದೆ ಮಾತನಾಡಿದ್ರೆ ಸ್ಥಾನಮಾನ ಏನು ಮೀಡಿಯಾ ಕೊಡುತ್ತಾ ಅಂತ ಕೇಳ್ತಾರಲ್ಲ ಡಿ ಕೆ ಶಿವಕುಮಾರು, ಅದೆಲ್ಲ ಧಾರ್ಷ್ಟ್ಯದ ಒಂದು ಹೇಳಿಕೆ ಇದಾವಲ್ಲ, ಅವರ ಮೇಲಿರ್ತಕ್ಕಂತಹ ಘನತೆಯನ್ನು ಕೆಳಗಿಳಿಸುತ್ತೆ. ಮೀಡಿಯಾದವರು ಪುಡಾರಿಗಳು, ರಾಜಕಾರಣಿಗಳು ಅಂದರೆ ಎಲ್ಲ ರಾಜಕಾರಣಿಗಳು ಪುಡಾರಿಗಳು ಅಂತ ಹೇಳ್ತಿರೋದಲ್ಲ, ಆದರೆ ರಾಜಕಾರಣಿಗಳು ಪುಡಾರಿಗಳು ಆಗಬಾರ್ದು ಅಂತ ಏನಿಲ್ವಲ್ಲ. ರೌಡಿ ಶೀಟರ್ಗಳು ಎಷ್ಟು ಜನ ಇದ್ದಾರೆ ರಾಜಕಾರಣಿಗಳಲ್ಲಿ? ಎಷ್ಟು ಜನ ಇದ್ದಾರೆ? ಸೈಲೆಂಟ್ ಸುನೀಲ್ ಈಗ ರಾಜಕಾರಣಿ ಅಂತೆ, ಆತನೊಬ್ಬ ರೌಡಿ ಶೀಟರ್ ಅನ್ನೋ ಪರಿಜ್ಞಾನ ಇದೆ ತಾನೆ. ಹಾಗಾಗಿ ಕೆಲ ಪುಡಾರಿ ರಾಜಕಾರಣಿಗಳ ಬಂಡವಾಳವನ್ನು ಮಾಧ್ಯಮ ಬಟಾಬಯಲು ಮಾಡುತ್ತೆಯೇ ಹೊರತಾಗಿ ರಾಜಕಾರಣಿಗಳಿಗೆ ಹುದ್ದೆ ಕೊಡೋ ದರ್ದು ಹಣೆ ಬರಹ ಕರ್ಮ ಮಾಧ್ಯಮಕ್ಕೆ ಬಂದಿಲ್ಲ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿರಲಿ. ಜೊತೆಗೆ ಇಬ್ಬರ ಈ ವಾಗ್ಯುದ್ಧ ಹೈಕಮಾಂಡ್ನ ನಾಯಕರಿಗೂ ಕೂಡ ಟೆನ್ಷನ್ ತರಿಸಿದೆ. ಜೊತೆಗೆ ನಮ್ಮ ರಾಜಕೀಯ ಪರ್ಫಾರ್ಮೆನ್ಸ್ ಮತ್ತು ನಮ್ಮ ರಾಜಕಾರಣವನ್ನು ಹೈಕಮಾಂಡ್ ಗಮನಿಸಿ ನಮಗೆ ಹುದ್ದೆ ಕೊಡಬೇಕೇ ಹೊರತಾಗಿ ಅಲ್ಲಿ ಇಲ್ಲಿ ನಿಂತುಕೊಂಡು ಹೇಳಿಕೆ ಕೊಡುವುದರ ಮುಖಾಂತರವಾಗಿ ಸ್ಥಾನದಾಸೆಯನ್ನು ಬಯಸೋದು ನಿಲ್ಲಿಸಲಿ ಅಂತೇಳಿ DCM ಸತೀಶ್ ಜಾರಕಿಹೊಳಿಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ.